ಯಾರಾದ್ರೂ ರೀ ರಿಲೀಸ್ ಅಂತ ಹೇಳ್ತಾರ ಸರ್? ಇದೇ ಹೊಸ ಮೂವಿ ಬಂದಿದೆ ಬಾಸ್ದು. ಇದೇ 17ನೇ ತಾರೀಕು ಬಾಸ್ದು ಬರ್ತಡೇ ಇದೆ. ಅವ್ರನ್ನ ಮಿಸ್ ಮಾಡ್ಕೊಂತೀವಿ. ಆದ್ರೂ ಮೆನಿ ಮೋರ್ ಹ್ಯಾಪಿ ರಿಟರ್ನ್ ಆಫ್ ದ ಡೇ ಬಾಸ್. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಬಾಸ್. ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ಮತ್ತೆ ಈ ತರ ಫಿಲಂ ಬರಲ್ಲ, ಮತ್ತೆ ಅಂತ ವ್ಯಕ್ತಿನೂ ಬರಲ್ಲ. ಅಪ್ಪು ಬಾಸ್ಗೆ ಜೈ. ಹೌದು, ನಾವು ಅವಾಗ 23 ಮುಂಚೆ ಫಸ್ಟ್ ಡೇ ಅವಾಗಲೇ ನೋಡಿದ್ದು. ಅವಾಗೆಲ್ಲ ಅಣ್ಣವ್ರು ಇದ್ರು, ಅಪ್ಪರು ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ಬಟ್ ಇವಾಗ ಸ್ವಲ್ಪ ಫೀಲ್ ಆಗುತ್ತೆ. ಆದ್ರೂ ಎಲ್ಲೋ ಒಂದು ಮನಸ್ಸಲ್ಲಿ ಅಪ್ಪರು ಎಲ್ಲ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಆದ್ರೆ ಆ ಕ್ರೇಜಲ್ಲಿ ಇನ್ನೂ ಇದೆ. ಅವಾಗಲೇ ನೋಡಿದ್ರೆ ಆ ಕ್ರೇಜ್ ಇನ್ನೂ ಹಾಗೇ ಇದೆ. ಬಟ್ ಆದ್ರೂ ಒಂಥರ ಖುಷಿ. ತುಂಬಾ ಖುಷಿ ಆಯ್ತು ಅಪ್ಪನ ಸ್ಕ್ರೀನ್ ಮೇಲೆ ನೋಡಕ್ಕೆ. ವಿಶ್ ಹಿಮ್ ಅ ವೆರಿ ಹ್ಯಾಪಿ ಬರ್ತ್ಡೇ. ಲಾಂಗ್ ಲಿವ್ ಅಪ್ಪು. ಹೊಸ ಫಿಲಮ್ ಏನಿದೆ ಅದಕ್ಕಿಂತ ಕ್ರೇಜ್ ಆಗೇ ಇದೆ. ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಹೊಸ ಫಿಲಮ್ ಏನು ಜನ ರೂಪಿದ್ರು ಅದಕ್ಕಿಂತ ಹೆಚ್ಚಾಗಿ ಜನ ತುಂಬೋರು ಇಲ್ಲಿ. ಈ ಮೂವಿ ಹೊಸ ಫಿಲಮ್ಗಿಂತ ಹೆಚ್ಚಾಗಿ ಅದ್ದೂರಿಯಾಗಿ ಯಶಸ್ವಿಯಾಗಿ ಪ್ರದರ್ಶನ ಆಗುತ್ತೆ. ರೋಡಿಸಮ್ ಎಲ್ಲ ಬಿಟ್ಟು ಲವ್ ಮಾಡಕ್ಕೆ ಹೇಳಿದ್ರಿ. ರಿಲೀಸ್ ಅನ್ಸಲ್ಲ, ಇದು ಹೊಸ ಮೂವಿ ಅನಿಸ್ತಾ ಇದೆ ನಮ್ಗೆ. ದಿವಸ ಇವತ್ತು ಅಪ್ಪು ಫಿಲಮ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದು ರಿಲೀಸ್ ಅಲ್ಲ, ಇದು ರಿಲೀಸ್ ಅನ್ಕೋಬೇಕು. ಯೂತ್ಗೆ ಇದು ಒಳ್ಳೆ ಮೂವಿ. ಅವರೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಬೇಕು. ಅವರ 50ನೇ ವರ್ಷ ಹುಟ್ಟುಹಬ್ಬಕ್ಕೆ ಒಳ್ಳೆ ಫಿಲಮ್ನ ಕೊಟ್ಟಿದ್ದಾರೆ. ಅಶ್ವಿನಿ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಅಪ್ಪು ಯಾವತ್ತಿದ್ರು ಬಾಸೇ ಅಲ್ವಾ? ಸೊ ಸೂಪರ್ ಆಗಿದೆ ಮೂವಿ, ಮಾತ್ರ ಮಸ್ತ್ ಆಗಿದೆ. ಎಲ್ಲ ಅಭಿಮಾನಿಗಳೇ ಇಷ್ಟು ಜನ ಗಳಿಸಿದ್ದಾರೆ ಅಂದ್ರೆ ಅದೇ. ಇವಾಗ ತಾನೇ ಅಪ್ಪು ಫಸ್ಟ್ ಶೋ ನೋಡ್ಕೊಂಡ್ ಬಂದ್ವಿ. ಸೊ ನಾನು ಅವಾಗ ಸಣ್ಣ ಹುಡುಗ, ನೋಡಕ್ ಆಗಿರ್ಲಿಲ್ಲ ಫಸ್ಟ್ ಡೇ. ತುಂಬಾ ಖುಷಿ ಆಯ್ತು. ದೇವ್ರನ್ನ ಮತ್ತೆ ಕಣ್ತುಂಬ್ಕೊಂಡ್ವಿ. ಐ ಆಮ್ ವೆರಿ ಹ್ಯಾಪಿ. ಆ ಕ್ರೇಜು, ಆ ಫೈಟಿಂಗ್ ಸೀನಲ್ಲಿ ಗೂಸ್ ಬಂಪ್ಸ್ ಎಲ್ಲ ಬಂತು. ಸಾಂಗ್ ಮಾತ್ರ ಅಲ್ಟಿ. ಇವಾಗಲೂ ಫ್ರೆಶ್ ಆಗಿ ಕೇಳ್ದಂಗಿದೆ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಅವೆಲ್ಲ ನಾವು ಯೂಟ್ಯೂಬ್ನಲ್ಲಿ ಎಲ್ಲ ಥರ ನೋಡ್ತಾ ಇದ್ವಿ. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಲ್ಟಿ. ಐ ಆಮ್ ವೆರಿ ಹ್ಯಾಪಿ. ಅಪ್ಪು ಅವ್ರು ಎಲ್ಲೂ ಹೋಗಿಲ್ಲ, ನಮ್ಮ ಅಕ್ಕಪಕ್ಕನೇ ಇರ್ತಾರೆ. ಥ್ಯಾಂಕ್ ಯು. ಕರ್ನಾಟಕದ ಮನೆ ಮಗ ಇದೊಂದು ಗ್ಯಾರಂಟಿ. ಎಂಜಾಯ್ ಮಾಡಿದೀವಿ. ಎಲ್ಲರೂ ಬಂದು ನೋಡಿ. ಟಿಕೆಟ್ ಸಿಕ್ಕಿಲ್ಲ, ನಮ್ಮ ಹುಡುಗರಿಗೆಲ್ಲ ಟಿಕೆಟ್ ಸಿಕ್ಕಿಲ್ಲ ಸರ್. ಫ್ರಂಟು ಜಾಗ ಖಾಲಿ ಇದೆ ಅಲ್ಲಿ. ಅದು ಯಾವುದೋ ಗಾಂಧಿ ಕ್ಲಾಸ್ ಅಂತ ಮುಂಚೆ ಮಾಡ್ತಾ ಇದ್ರು. ಆ ಜಾಗದಲ್ಲಿ ಸುಮಾರು 15 ಲೈನ್ ಕೆಳಗಡೆ ಚಕ್ರ ಬಗ್ಲಿ ಹಾಕೊಂಡು ಕುತ್ಕೊಂಡು ನೋಡಿದೀವಿ. ತುಂಬಾ ಎಂಜಾಯ್ ಮಾಡಿದೀವಿ ಸರ್. ಯಾವ ಹೊಸ ಫಿಲಮ್ಗೂ ಕಡಿಮೆ ಇಲ್ಲ. ಆಗಿನ ಕಾಲದಲ್ಲಿ ಅಪ್ಪು ಇನ್ನೂ 20 ವರ್ಷ ಆದ್ಮೇಲೆ ನೋಡಿದ್ರು ಇದು ಟ್ರೆಂಡ್ ಅಲ್ಲಿ ಇರ್ಬೇಕು. ಆತರ ಒಂದು ಫಿಲಮ್ ಮಾಡಿದಾರೆ. ಯಾವ್ದು ಫೈಟ್ಸ್ ಆಗ್ಲಿ, ಸಾಂಗ್ಸ್ ಆಗ್ಲಿ, ಡೈಲಾಗ್ಸ್ ಆಗ್ಲಿ, ಪ್ರತಿಯೊಂದು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಸರ್. ಈಗ ನೋಡಿದ್ರು ಅಪ್ಪು ಅವರ ರಿಲೀಸ್ ಅನಿಸ್ತಾ ಇಲ್ಲ. ಇದು ಅಪ್ಪು ಅವ್ರದ್ದು ಹೊಸ ಫಿಲಮ್, ನ್ಯೂ ರಿಲೀಸ್. ರಿಲೀಸ್ ಅಲ್ಲ, ನ್ಯೂ ರಿಲೀಸ್ ಇದು. ಆ ಫಿಲ್ಮ್ ನಮ್ಗಾಯ್ತು. ಕಮಿಷನರ್ ಯಾವ ಸಿನಿಮಾ ಕಮಿಷನರ್? ಬೆಂಗಳೂರು ನಮ್ದು ಲೋಕಲ್ ಅಪ್ಪು. 25 ವರ್ಷದಿಂದಾನೇ ಈ ತರ ಫಿಲಂ ತೆಗ್ದಿದ್ದಾರೆ. ಈ ಕ್ರೇಜ್ ಮತ್ತೆ ಯಾವ ಹೀರೋಗಳಿಗೂ ಬರಲ್ಲ. ಆ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತಿದ್ರು ನಗುವಿನ ಒಡೆಯ. 100 ವರ್ಷಕ್ಕೂ 200 ವರ್ಷಕ್ಕೂ ಈ ಕ್ರೇಜ್ ಇದ್ದೇ ಇರುತ್ತೆ. ಬೆಳಿಗ್ಗೆ 6:00 ಬಂದಿದ್ದಾರೆ. 2 ಥಿಯೇಟರ್ ಹೌಸ್ಫುಲ್. 1 ಟಿಕೆಟ್ ಸಿಗ್ದಿರ ಎಷ್ಟೋ ಜನ ಹಿಂದೆ ಹೋದ್ರು. ಆದ್ರೂ ಪುನೀತ್ ರಾಜ್ಕುಮಾರ್ ಏನ್ ಮಾಡಿದಾರೋ ಗೊತ್ತಿಲ್ಲ. ಜನಗಳಿಗೆ ಅಭಿಮಾನಿ ದೇವ್ರುಗಳು ಅಂತ ಅವ್ರ ಅಪ್ಪಾಜಿ ಹೇಳಿದ್ರು. ಇವತ್ತಿಗೂ ಅದನ್ನ ಹಂಗೆ ಕಾಪಾಡ್ಕೊಂಡ್ ಬಂದಿದ್ದಾರೆ. ಬೆಳಿಗ್ಗೆ 6:00 ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಪುನೀತ್ ರಾಜ್ಕುಮಾರ್ ಯಾವಾಗ್ಲೂ ಎಲ್ಲಾರು ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಯಾವಾಗ್ಲೂ ಪರಮಾತ್ಮ ನಗುವಿನ ಒಡೆಯ. ಲವ್ ಯು ಅಪ್ಪು ಬಾಸ್. ಮೊದಲನೇದಾಗಿ ಅಶ್ವಿನಿ ಮೇಡಮ್ ಅವ್ರದ್ದು 44ನೇ ಜನ್ಮದಿನ. ಸೊ ಇಡೀ ಕನ್ನಡ ಜನತೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತೀನಿ. ಇದು ಅಪ್ಪು ಅವ್ರದ್ದು ಹೀರೋ ಆಗಿ ಮೊದಲನೇ ಸಿನಿಮಾ. ಆದ್ರೆ ಇದು ಮೊದಲನೇ ಸಿನಿಮಾ ತರ ಅನ್ಸೋದೇ ಇಲ್ಲ. ಅವ್ರು ಯಾವ್ದೋ ಫುಲ್ಲು ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ ತರ ಆಕ್ಟ್ ಮಾಡಿದ್ದಾರೆ. ಅದ್ ನೋಡಕ್ಕೆ ತುಂಬಾ ರೋಮಾಂಚನ ಆಗುತ್ತೆ. ಫುಲ್ಲು ಮನಸ್ಫೂರ್ತಿ ಕಣ್ ತುಂಬಿಕೊಂಡಿದೀವಿ ಇವತ್ತೆಲ್ಲ ಅಪ್ಪನ ನೋಡಿ. ಸೊ ಇವರನ್ನು ಗೆದ್ದ ಮಾತ್ರಕ್ಕೆ ಅಜಯ್ ಏನಲ್ಲ, ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲು ಅಂತ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇಡೀ ಕನ್ನಡ ಜನತೆ ಕೇಳ್ಕೊಳ್ಳೋದೊಂದೇ, ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದೇ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಜೈ ಅಪ್ಪು. ಪುನೀತ್ ರಾಜ್ಕುಮಾರ್ಗೆ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ. ಪುನೀತ್ ರಾಜ್ಕುಮಾರ್ಗೆ ಒಂದಲ್ಲೇನು ಹೇಳೋದು, ಬೇರೆಯವ್ರಿಗೆ ಇವತ್ತು ಹೋಳಿ ಹಬ್ಬ, ರಾಜವಂಶ ಅಭಿಮಾನಿಗಳೇ ದೀಪಾವಳಿ ಹಬ್ಬ ಇವತ್ತು. ಅಪ್ಪು ಫಿಲಮ್ನ ಫಸ್ಟ್ ಶೋ ಥಿಯೇಟ್ರಲ್ಲಿ ನೋಡಕ್ ಆಗಿರ್ಲಿಲ್ಲ. ನಾವೆಲ್ಲ ಇನ್ನು ಚಿಕ್ಕ ಮಕ್ಕಳು ಅವಾಗ. ನಾನು ಆ್ಯಕ್ಚುಲಿ ನಮ್ಮ ಬಸವದಿಂದ ಎಲ್ಲ ಸಿನಿಮಾನು ನೋಡಿದ್ದು. ಅಪ್ಪು ಫಿಲಮ್ನ ಮತ್ತೆ ಫಸ್ಟ್ ಶೋ ನೋಡೋ ಅದೃಷ್ಟ ಸಿಕ್ತು. ಥ್ಯಾಂಕ್ ಯು. ಇಷ್ಟವಾದ ಇಡೀ ಫಿಲಮು ಹೆಂಗ್ ನೋಡಿದಾರೆ ಅಂದ್ರೆ ಎಲ್ಲರೂ ಸೀನ್ ಟು ಸೀನ್ ಎಂಜಾಯ್ ಮಾಡೋರೆ. ನನಗೆ ತುಂಬಾ ಫೇವ್ರೆಟ್ ಸೀನ್ ಯಾವ್ದಪ್ಪ ಅಂದ್ರೆ, ಒಬ್ಬ ತಂದೆ ಹುಟ್ಟಿದ್ರೆ
ಬಿಡ್ಬೇಡ ಹೊಡಿ 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 ಅಂತಾರಲ್ಲ ಅದು ತುಂಬಾ ಚೆನ್ನಾಗಿದೆ, ಖುಷಿ ಆಗುತ್ತೆ ಅವಾಗೂ ಇವಾಗೂ ನೋಡೋಕೆ. ಮಕ್ಳು ಅದೇ ಮಕ್ಕಳನ್ನ ನಾವು ಕರ್ಕೊಂಡು ಹೋಗಿದ್ವಿ ಅವಾಗ, ಇವಾಗ ನಮ್ಮನ್ನ ಮಕ್ಳು ಕರ್ಕೊಂಡ್ ಬರ್ತಾರೆ, ಖುಷಿ ಆಗುತ್ತೆ. ಹೌದು, ಅವಾಗ ನೋಡಿದ್ದಪ್ಪ ನಾವು. ಎಲ್ಲ ಚೆನ್ನಾಗಿದೆಯಪ್ಪ, ಅವ್ರು ನೋಡಕ್ಕೆ ಚಂದ ಇದ್ರಲ್ಲಿ. ಎಲ್ಲ ಚೆನ್ನಾಗಿದೆಯಪ್ಪ, ಎಲ್ಲ ಚೆನ್ನಾಗಿದೆ, ಖುಷಿ ಆಗುತ್ತೆ. ಅಪ್ಪು ಸರ್ ಮಿಸ್ ಮಾಡ್ಕೊಂಡು ಯಜಮಾನ್ರು ಏನು ಮಾಡಿದ್ದಾರೆ ಎಲ್ಲ ಸಿನಿಮಾ ಇಷ್ಟ. 20 ವರ್ಷದಿಂದ ಏನ್ ಕ್ರೇಜ್ ಇತ್ತು ಇವತ್ತು ಅದೇ ಕ್ರೇಜ್ ಇದೆ ಸರ್. ಈಗ ನಾವು ಹಂಗೆ ಹೇಳ್ಬಾರ್ದು, ಕನ್ನಡ ಸಿನಿಮಾ ಯಾವುದೇ ಬರಲಿ ಅದಕ್ಕೆಲ್ಲ ನಾವು ಪ್ರಾಮುಖ್ಯತೆ ಕೊಡಬೇಕು, ಕನ್ನಡ ಬೆಳಿಬೇಕು. ಅದು ಚೆನ್ನಾಗಿ ಫಿಲಮ್ ಚೆನ್ನಾಗಿಲ್ಲ ನೋಡಿ ನಾವು ಪ್ರೋತ್ಸಾಹ ಮಾಡಬೇಕು, ಮುಂದೆ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಫಿಲಮ್ಗಳು ಬರಬೇಕು. ಅಪ್ಪು ಅವಾಗ ಏನು ರೆಲೆವೆಂಟ್ ಇದೆಯೋ ಇವಾಗಲೂ ಅಷ್ಟೇ ರೆಲೆವೆಂಟ್ ಆಗಿದೆ, ಇವಾಗಲೂ ನೋಡಿ ಅಷ್ಟೇ ಖುಷಿ ಆಗುತ್ತೆ. ಫಸ್ಟ್ ಡೆಬ್ಯೂ ಆದಾಗ ಹೆಂಗೆ ನೋಡಿರ್ತಾರೋ ಇವಾಗಲೂ ಹೊಸಬ್ರು ಇವಾಗ ಹುಡುಗರು ಬರ್ತಾರಲ್ಲ ಅವ್ರು ನೋಡ್ಬಿಟ್ಟು ಹಿಂಗೆ ಆ ಡ್ಯಾನ್ಸ್ ಆಗಲಿ ಆ ಫೈಟ್ ಆಗಲಿ ಅಲ್ಟಿಮೇಟ್ ಈ ಥರ ವರ್ಷಕ್ಕೆ ಮಾಡ್ತಾನೆ ಇರಬೇಕು, ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡ್ತಾನೆ ಇರಬೇಕು. ಅಪ್ಪುನೇ ಸರ್, ಅಪ್ಪು ಮೂವಿ ಏನ್ ತುಂಬಾ ಡೈಲಾಗ್ಗಳು, ನಾನು ಲೋಕಲ್ಲು ಬೆಂಗಳೂರು ಅನ್ನೋದು ಎಲ್ಲ ಸಖತ್ ಏನದು ಸಿಚುವೇಶನ್ ಸಖತ್ತಾಗಿದೆ. ಅದು ಅಪ್ಪು ಹೇಳಕ್ಕಾಗ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಎಲ್ಲಾಗಲಿ ಡೈಲಾಗ್ ಆಗಲಿ ಸಾಂಗ್ಸ್ ಆಗಲಿ ಫಸ್ಟ್ ಪಿಕ್ಚರ್ ಅಂದ್ರೆ ಹೇಳಕ್ಕೆ ಆಗಲ್ಲ, ಅಷ್ಟು ರೆಡಿಯಾಗಿ 100% ಸಕ್ಕತ್ತಾಗಿದೆ. ಪ್ರಮೋದ್ 15 ರೂಪಾಯಿ ಟಿಕೆಟ್ ಅವಾಗ. ಅಯ್ಯೋ ಬೇರೆ ಅವಾಗ ಏನಂದ್ರೆ ಕೊನೆಗೆ ಅಲ್ಲಿ ಅದಕ್ಕೂ ಇದಕ್ಕೆ ಏನು ಸಿಮಿಲರ್ ಹೇಳ್ತೀನಿ. ಅವಾಗಲೂ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದಾರೆ, ಇವಾಗಲೂ ಬಂದೇ ಬರ್ತಾರೆ ಅಪ್ಪಗೆ. ಅದು ಅಪ್ಪು ಎಷ್ಟೇ ಆದ್ರೆ ಅಪ್ಪನೇ ಅಷ್ಟೇ ಮಾತ್ರ. ಸಿನಿಮಾ ಹೇಗೆ ಅನಿಸ್ತಿದೆ? ಅದು ಏನ ನಾವಂತೂ ಇರ್ಲಿಲ್ಲ ಅನ್ಸುತ್ತೆ, ಏನೋ ಹುಟ್ಟಿರ್ಲಿಲ್ಲ, ಬಟ್ ಇಷ್ಟ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತಿದೆ. ಎಷ್ಟು 10-20 ಸಲ ನೋಡ್ತಿದ್ದೀನಿ, ಇನ್ನು ಅದು ಫಸ್ಟ್ ಟೈಮ್ ನೋಡಿದಂಗೆ ಅನಿಸ್ತದೆ, ಭಾರಿ ಖುಷಿ ಆಗ್ತಿದೆ. ಹೇಗೆ ಅನಿಸ್ತು ಫೈಟು ಡ್ಯಾನ್ಸ್ ಎಲ್ಲ ಮತ್ತೆ ನೋಡಿ? ಅಲ್ಲಿ ಏನೋ ಗೊತ್ತಿಲ್ಲಪ್ಪ, ಆಲ್ ಡಿವೈನ್ ಫೀಲಿಂಗ್, ಆಲ್ ಗುಡ್, ನೈಸ್. ಬೇಡ ಬಿಡ್ರಿ, ಯಾಕ್ರಿ ಅಳಿಸ್ತೀರ ಬೆಳಗ್ಗೆ. ತುಂಬ ಖುಷಿಯಾಗಿದೆ ಸರ್, ಅವರು ಇನ್ನೂ ನಮ್ಮಿಂದ ಇಲ್ಲೋಗಿಲ್ಲ, ಮನಸ್ಸಲ್ಲೇ ಇದ್ದಾರೆ. ತುಂಬ ಖುಷಿಯಾಗಿದೆ ಅವರು ಇರೋದು, ಅಷ್ಟು ಮಾತ್ರ ಹೇಳ್ಬೋದೆ. ಆ ಥರ ಬರೋದೇ ಇಲ್ಲ ಬಿಡಿ, ಯಾರು ಬರ ಆ ಥರ ಡ್ಯಾನ್ಸು ಫೈಟ್ ಇನ್ನು ಯಾರೂ ಬರೋಲ್ಲ, ಹಂಗಿದ್ದಾರೆ. ಅದು ಬಿಟ್ಟು ಇನ್ನೇನೂ ಇಲ್ಲ, ಅವ್ರ ಮುಂದೆ ಯಾರೂ ಇಲ್ಲ, ಹಂಗಿದ್ದಾರೆ. ಡೆಬ್ಯೂ ಮೂವಿ ಪುನೀತ್ ಸರ್ ಮತ್ತೆ ರಕ್ಷಿತಾ ಮೇಡಮ್ ಹೇಗೆ ಅನಿಸ್ತು ಕಾಂಬೋ ನೋಡಿ? ಸೂಪರ್, ಅವಾಗ ಸೂಪರ್ ಅವ್ರದ್ದು ಡೆಬ್ಯೂ. ಹಂಗೆ ಸೂಪರ್ ಹಿಟ್ ಜೋಡಿ ಅಲ್ವಾ ಅದು. ನೆಕ್ಸ್ಟ್ ಬರ್ತಡೆಗೆ ನಾವು ಪಿಕ್ಚರ್ ನೋಡೋದು ಅಷ್ಟೇ, ಯಾವ ಪಿಕ್ಚರ್ ನೋಡಲ್ಲ ಅಷ್ಟೇ. ನೋಡಿದೀವಲ್ಲ ಇವತ್ತು, ಲೈಕ್ ನಾವು ಚಿಕ್ಕವರಿದ್ದಾಗ ನೋಡಿದ್ದು, ಸೊ ಎಕ್ಸೈಟಿಂಗ್ ಆಗಿತ್ತು, ಚೆನ್ನಾಗಿತ್ತು ದೊಡ್ಡ ಸ್ಕ್ರೀನಲ್ಲಿ ನೋಡಿ. ಆ ಇಂಪ್ರೆಷನ್ ಅಂದರೆ ಅವರ ಮೊದಲನೇ ಸಿನಿಮಾನೇ ಅಷ್ಟು ದೊಡ್ಡ ಮಟ್ಟದ ಒಂದು ಕಾನ್ಫಿಡೆನ್ಸ್ ಇರ್ಬೋದು ಒಂದು ಆ್ಯಕ್ಟ್ರಿಗೆ. ಯಾರು ಡೆಬ್ಯೂ ಮಾಡ್ಬೇಕಂತ ಅಂದ್ಕೊಂಡ್ರೆ ಖಂಡಿತ ಈ ಸಿನಿಮಾ ನೋಡ್ಬಿಟ್ಟು ಆದರೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ತಗೊಳ್ಳೋದಿರುತ್ತೆ. ಆ್ಯಂಡ್ ಅವ್ರ ಫಸ್ಟ್ ಸಿನಿಮಾಯಿಂದ ಹಿಡಿದು ಕೊನೆಯ ಸಿನಿಮಾ ತಂದ್ಕೊಂಡು ನೀವು ನೋಡೋದಾದರೆ ಆ ಒಂದು ಇಂಟೆನ್ಸಿಟಿ ಎಲ್ಲೂ ಮಿಸ್ಸೇ ಆಗಿಲ್ಲ. ಆ ಕಾನ್ಫಿಡೆನ್ಸ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಮತ್ತು ಅವರ ಡ್ಯಾನ್ಸ್ ಇರ್ಬೋದು, ಖಂಡಿತ ಮಿಸ್ ಮಾಡ್ಕೊಂಡ್ರೆ ಅಷ್ಟೇ. ಎಮೋಷನ್ ಪುನೀತ್ ಸರ್ದು ಮತ್ತೆ ರಕ್ಷಿತಾ ಮೇಡಮ್ದು ಕಾಂಬೋ ನೋಡಿದ್ರೆ ಅದು ಎಲ್ಲ ಡ್ಯಾನ್ಸ್ ಫೈಟು ಎಲ್ಲ ಪ್ರತಿಯೊಂದು ಮತ್ತೆ ರೀಓಪನಿಂಗ್ ಹೇಗೆ ಅನಿಸ್ತದೆ? ಈ ಸಿನಿಮಾನ ಒಂದು 20 ಸಲ ನೋಡ್ಬಿಟ್ಟಿದ್ದೀನಿ, ಬಟ್ ಈಗ ಸ್ಕ್ರೀನಲ್ಲಿ ನೋಡಿದ್ರು ಕೂಡ ತುಂಬ ಫ್ರೆಶ್ ಅಂತ ಅನಿಸುತ್ತೆ. ಆ್ಯಂಡ್ ಒಂದು ಎಮೋಷನ್. ಸರ್ ಆಸ್ ಎ ಫ್ಯಾನ್ ಆಗಿ ನೋಡೋದಕ್ಕೂ ಆಸ್ ಎ ಡೈರೆಕ್ಟರ್ ಆಗಿ ನೋಡೋದಕ್ಕೂ ಏನು ವ್ಯತ್ಯಾಸ ಇದೆ ಸರ್ ಈ ಸಿನಿಮಾನ? ಇಲ್ಲ ಅಂದರೆ ನೋಡಿ, ಯಾವಾಗ್ಲೂ ನಾವು ಫ್ಯಾನ್ ಆಗಿ ಡೈರೆಕ್ಟರ್ ಆಗಿದ್ದು ಅಂದರೆ ಒಂದು ಫ್ಯಾನ್ ಮೂಮೆಂಟ್ ಇದ್ದೇ ಇರುತ್ತೆ. ಅಂದರೆ ಅವ್ರ ಇಂಟ್ರಡಕ್ಷನ್ಸ್ ಇರ್ಬೋದು ಆ್ಯಂಡ್ ಅವ್ರ ಡೈಲಾಗ್ ಡೆಲಿವರಿ ಇರ್ಬೋದು, ಆಸ್ ಅ ಫ್ಯಾನ್ ಆಗಿ ಎಂಜಾಯ್ ಮಾಡೋದಷ್ಟೇ. ಥ್ಯಾಂಕ್ ಯು. ತುಂಬ ಮಿಸ್ ಮಾಡ್ಕೊಂತೀವಿ, ಅದಕ್ಕೋಸ್ಕರನೇ ನೆಕ್ಸ್ಟ್ ಯಾವುದು ಮೂವಿ ಈ ಥರ ಎಲ್ಲ ಬರಲ್ಲಲ್ಲ ಅವ್ರದ್ದು. ಅವ್ರ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಅವ್ರನ್ನ ನೋಡ್ಕೊಂಡು ಬೆಳೆದು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದು. ಇದೇ ಥರ ಮೂವಿ ಬರಲ್ಲ ಅನ್ನೋದೇ ಬೇಜಾರು, ಅದೇ ಮಿಸ್ ಮಾಡ್ಕೊಂತ ಇದೀವಿ, ಅದಕ್ಕೆ ಅಡುಗೆ ಬರ್ತಾ ಇದೆ ನನಗೆ. ರೀ-ರಿಲೀಸ್ ಹಿಂಗೆ ಆಗ್ತಾ ಇರಲಿ, ನಾನು ಪ್ರತಿ ವರ್ಷ ಕಾಯ್ತಾ ಇರ್ತೀನಿ ಯಾವ ಮೂವಿ ರಿಲೀಸ್ ಮಾಡ್ತಾರೆ, ಯಾವ ಮೂವಿ ರೀ-ರಿಲೀಸ್ ಮಾಡ್ತಾರೆ ಅಂತ. ಹೋದ್ಸಲ ಜಾಕಿಗೂ ಅದೇ ಕ್ರೇಜ್ ಇತ್ತು. ಸೊ ಅಪ್ಪು ನೆಕ್ಸ್ಟ್ ಯಾವುದು ಅಂತ ಕುತೂಹಲ ಇದೆ, ನೋಡೋಣ ಯಾವ್ದು ರಿಲೀಸ್ ಮಾಡ್ತಾರೆ. ಓ ನಿಮ್ ದೇವ್ರ ಅಂತ ಹೇಳ್ತಾರಲ್ವ, ಅದೇ ನನಗೆ ಇಷ್ಟ ಅಷ್ಟೇ. ತುಂಬಾ ಖುಷಿ ಆಯ್ತು ಅದನ್ನ ನೋಡ್ಬೇಕು ಅಂದ್ರೆ. ನಾನು ಫಸ್ಟ್ ಡೇ ನನ್ಗೆ ಹೋಗ್ಲೇಬೇಕು ಅಂತ ನಮ್ಮ ಅಪ್ಪನ ಟಿಕೆಟ್ ಸಿಕ್ತಾ ಅಂತ 1 ಮಂತ್ ಇಂದ ಅಷ್ಟು ಕಾಟ ಕೊಟ್ಟಿದ್ದೀನಿ. ಸೊ ಸಿಕ್ಕಿದೆ, ನೋಡಿದ್ದೀನಿ, ತುಂಬಾ ಖುಷಿ ಆಯ್ತು. ನೋಡ್ಬಿಟ್ಟೆ ಬಂದ್ವಿ ಸೆಕೆಂಡ್ ಸ್ಕ್ರೀನ್. ಆಕ್ಚುಲಿ ಫಸ್ಟ್ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಲೇಟು, ಅರ್ಧ ಎಲ್ಲ ನೋಡ್ಬಿಟ್ಟು ಅದಾದ್ಮೇಲೆ ಮೇಲೋಗಿ ನೋಡಿದ್ದೆ. ಆದ್ಮೇಲೆ ನೋಡ್ತಾ ಇದೀವಿ ಅಪ್ಪು ಬಾಸ್ನ ಸ್ಕ್ರೀನ್ ಮೇಲೆ. ನಾನು ಲಾಸ್ಟ್ ಯುವರತ್ನ ಜೇಮ್ಸ್ ಎಲ್ಲ ನೋಡಿದ್ದೆ, ಅದಾದ್ಮೇಲೆ ಅಪ್ಪುನ ಮತ್ತೆ ನೋಡ್ತಾ ಇರೋದು. ಅದು ಪ್ರೀ ಬರ್ಡೇ ಸೆಲೆಬ್ರೇಷನ್ಗೆ ಸೂಪರ್ ಆಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫಿಲಂ ವಾಪಸ್ ರಿಲೀಸ್ ಆಗಿದೆ. ಮೂವಿನ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ, ಸಕ್ಕತ್ತಾಗಿತ್ತು. ಸರ್ ಏನು ಹೇಗಿತ್ತು ಅಂತ ಕೇಳ್ಬಾರ ಸರ್, ಸೆಲೆಬ್ರೇಟ್ ಮಾಡಬೇಕು. ಹೋಗಿ ನೋಡಿ, ಕುತ್ಕೊಳ್ಳೋಕೆ ಜಾಗ ನಿಂತ್ಕೊಂಡು ನೋಡಿದೀವಿ, ಅಷ್ಟು ಫುಲ್ ಕ್ರೇಜ್ ಇತ್ತು. ಹೋಗಿ ನೋಡಿ ನೀವು. ಎಂಜಾಯ್ ಮಾಡ್ದೋ ಜೊತೆಗೆ
ತುಂಬಾ ನೋವು ಆಯ್ತು. ವೆರಿ ಹ್ಯಾಪಿ. ಮುಂಚಿತವಾಗಿ ಅಪ್ಪುಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೆ ಬೇಗ ಬಂದ್ಬಿಡಿ ಅಪ್ಪು ಅಂತ ಅಷ್ಟೇ ತಿಳ್ಕೊಂತೀನಿ. 25 ವರ್ಷದ ಹಿಂದೆನೆ ನಗುವಿನ ಒಡೆಯ ಸರ್ ಅವರು. ಯಾವತ್ತಿದ್ರು ಫಾರ್ ಅಪ್ಪು ಫಾರ್ ಎವರ್. ಪರಮಾತ್ಮನ ನಗುನೇ ನಗು. ಇವಾಗಲ್ಲ ಇನ್ನೂ 100 ವರ್ಷ ಹೋದ್ರು ಪುನೀತ್ ರಾಜ್ಕುಮಾರ್ ಕ್ರೇಜ್ ಮಾತ್ರ ಹೋಗಲ್ಲ. ಒಂದು ಆಸೆ ಇತ್ತು ಸರ್, ಈ ಮೂವಿ ಥಿಯೇಟರ್ ನೋಡ್ಬೇಕನ್ನೋ ಅದೃಷ್ಟ ಇತ್ತು. ಇವಾಗ ನೋಡಿದೀವಿ. 15 ಬರ್ಡೇಗೆ ಮಿಲನ ರಿಲೀಸ್ ಆಗಬೇಕು. ಮೊದಲನೇದಾಗಿ ಅಶ್ವಿನಿ ಮೇಡಮ್ಗೆ 44ನೇ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜೇಯನಲ್ಲ, ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲು ಅಂತ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ಕನ್ನಡ ಜನತೆಗೂ ಒಂದು ಸಿನಿಮಾ ನೋಡಿ ಕನ್ನಡ ಚಿತ್ರ ತುಂಬಾ ಎಂಜಾಯ್ ಮಾಡಿದ್ವಿ ಸರ್. 100% ಎಂಜಾಯ್ ಮಾಡಿದ್ವಿ. ಅಂದ್ರೆ ಇವಾಗ ನೆಕ್ಸ್ಟ್ ಶೋಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಫುಲ್ ಎಂಜಾಯ್ ಅಪ್ಪು ಲೋಕಲ್ ಇಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀವಿ ನಾವು. ಹೌದು, ನಮ್ಮ ಹಸ್ಬೆಂಡ್ ಜೊತೆ. ಅವಾಗ ನೋಡಿರ್ಲಿಲ್ಲ, ಇವಾಗೇ ನೋಡ್ತಾ ಇರೋದು ಫಸ್ಟ್ ಟೈಮ್ ಥಿಯೇಟರ್ ಅಲ್ಲಿ. ಜಾಸ್ತಿ ಆಗಿದೆ. ದಿನ ಹೆಚ್ಚಾಗುತ್ತಲ್ಲ. ಅಪ್ಪು ಬರ್ಡೇ ಬಂತು ಅಂದ್ರೆ ನಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಅವ್ರು ಸೆಲೆಬ್ರೇಷನ್ ಮಾಡಬೇಕು ಅಂತ. ಹಂಗೆ ಇದು ದಿನ ಹೆಚ್ಚಾಗ್ತಾ ಹೋಗುತ್ತೆ. ಇವ್ರಿಗೆ ಹೆಂಗೆ ಅಂದ್ರೆ ಅಭಿಮಾನಿಗಳು ಜಾಸ್ತಿ ಆಗ್ತಿರೋತ್ತು, ಕಡಿಮೆ ಆಗಲ್ಲ ಇವ್ರಿಗೆ. ರಾಜಕುಮಾರನಿಗೆ ಸೈನ್ಯದ ಬರವೇ ಅಷ್ಟೇ. ಅದು ಜನಗಳ ಒಪ್ಪುಗೆ, ದೇವರ ಮೆಚ್ಚುಗೆ, ನಮ್ಮ ಪ್ರೀತಿಯ ಅಪ್ಪು ಅಷ್ಟೇ. ನಾವು ಹುಟ್ಟೇ ಇರ್ಲಿಲ್ಲ ಆಗ ಬಿಡಿ, 22 ವರ್ಷ ಹಿಂದೆ. ಸೊ ಏನಿಲ್ಲ, ಇದೇ ಕ್ರೇಜ್ ಬಿಡಿ, ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಅಪ್ಪು ಬಾಸ್ ಫಾರ್ ಎವರ್. ಸರ್, ನಾನು 2002 ಸಿನಿಮಾ ರಿಲೀಸ್ ಆದಾಗ ನಾನು 1 ವರ್ಷ ಏನೋ ಆಗ್ಬಿಟ್ಟಿದ್ದು ನಾನು. ಇವಾಗ ಅದಕ್ಕೆ ನೋಡ್ಲೇಬೇಕು ಅಂತಾನೆ ಬಂದಿದ್ದು. ಅವ್ರು ಯಾವ ಪಿಕ್ಚರ್ ರಿಲೀಸ್ ಆದ್ರೂ ಹೋಗಿ ನೋಡ್ತೀವಿ, ಅದರಲ್ಲ ಪ್ರಾಬ್ಲಮ್. ರೀ ರಿಲೀಸ್ ತರ ಅನಿಸ್ತಿದ್ಯಾ, ಎಲ್ಲ ಕಡೆ ಸೋಲ್ಡ್ ಔಟ್, EMS ಸಿಗ್ತಿಲ್ಲ, ಆ ಲೆವೆಲ್ ಬೇಡಿಕೆ. ಅದು ನನ್ನ ಪ್ರಕಾರ ಇನ್ನು 50 ವರ್ಷ ರಿಲೀಸ್ ಆದ್ರೂ ನಾವು ಬದುಕಿದ್ರೆ ಇದೇ ತರ ಸೆಲೆಬ್ರೇಟ್ ಮಾಡ್ತೀವಿ. ಮುಂದೆ ಬರೋ ಜನರೇಷನ್ಸ್ ಅವ್ರು ಏನು ಅಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಯಾರೇ ಬರ್ಲಿ ಅವ್ರ ರೇಂಜ್ಗೆ ಯಾರು ಬರಲ್ಲ. Click on subscribe button and press the bell icon to get updates from Ye TV Kannada.